ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರ ಎಲ್ಲರೂ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ತಮ್ನೇಲಲ್ಲಿ ಆಲ್ರೆಡಿ ನೋಡಿರ್ತೀರ, ಎಕ್ಸ್ಪ್ಲೋರಿಂಗ್ ಏಷ್ಯಾ ಮಾಲ್ ಆಫ್ ಏಷ್ಯಾನ ಎಕ್ಸ್ಪ್ಲೋರ್ ಮಾಡ್ತಿರೋ ಅಂಥ ಒಂದು ವೀಡಿಯೋ. ಸೊ ನನಗೆ ಈ ಥರ ಹೊಸ ಹೊಸ ಪ್ಲೇಸ್ಗಳನ್ನ ವಿಸಿಟ್ ಮಾಡೋದು, ಹೊಸ ಜಾಗಗಳಿಗೆ ಹೋಗೋದು ನನಗೆ ಪರ್ಸ್ನಲ್ ಫೇವ್ರೆಟ್. ಯಾಕಂದರೆ ಕೆಲಸ, ಮನೆ, ಮಗು ಈ ಥರನೇ ಇರೋದ್ರಿಂದ ನಮಗೂ ಕೂಡ ಒಂದು ಚೇಂಜ್ ಓವರ್ ಅನ್ನೋದು ಬೇಕಾಗುತ್ತೆ. ಸೊ ಅವಾಗವಾಗ ಈ ಥರ ಆಚೆ ಹೋಗಿ ಬರೋದು ನಂಗೆ ತುಂಬ ಇಷ್ಟ ಆಗುತ್ತೆ. ಇಲ್ಲಿಗೆ ಆ್ಯಕ್ಚುಲಿ ತುಂಬ ಡೇಸಿಂದನೇ ಅನ್ಕೊತಾ ಇದ್ದೆ. ಇನ್ಸ್ಟಾಗ್ರಾಮ್ ಓಪನ್ ಮಾಡಿದಾಗೆಲ್ಲ ಮಾಲ್ ಆಫ್ ಏಷ್ಯಾದು ವೀಡಿಯೋ ನೋಡಿದಾಗೆಲ್ಲ ಅನ್ಕೊತಾ ಇದ್ದೆ ಆ್ಯಂಡ್ ಸೇವ್ ಮಾಡಿ ಕೂಡ ಇಟ್ಕೋತಾ ಇದ್ದೆ, ವಿಲ್ ಗೋ ಒನ್ ಫೈನ್ ಡೇ ಅಂತ ಅನ್ಕೊತಾ ಇದ್ದೆ. ಬಟ್ ಫೈನಲಿ ಇವತ್ತು ನನ್ನ ಹಸ್ಬೆಂಡ್ ಫ್ರೀ ಇದ್ದಿದ್ರು, ಹಾಗೆ ನಾನು ಕೂಡ ಫ್ರೀ ಇದ್ದಿದ್ದರಿಂದ ಇವತ್ತು ಹೋಗೇ ಬಿಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡು ಬಂದ್ವಿ. ಎಂಟ್ರೆನ್ಸಲ್ಲೇ ನಮಗೆ ತುಂಬ ಇಷ್ಟ ಆಯಿತು ಆ್ಯಕ್ಚುಲಿ ಮಾಲ್ ಆಫ್ ಏಷ್ಯಾ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್, ಎಕ್ಸ್ಪ್ಲೋರ್ ಮಾಡೋಣ ಬನ್ನಿ. ಓಕೆ, ಎಂಟರ್ ಆಗಿದ ತಕ್ಷಣ ಅದು ಒಂದು ಸ್ಮೆಲ್ ಏನಿದೆ ಆ ಮಾಲ್ದು, ಓ ಮೈ ಗಾಡ್, ಇಟ್ ಟೇಕ್ಸ್ ಮೈ ಹಾರ್ಟ್ ಅಂತಲೇ ಹೇಳ್ಬೋದು. ತುಂಬಾ ಒಂದು ಒಳ್ಳೆ ಸ್ಮೆಲ್ ಬರ್ತಾಯಿತ್ತು. ಅವ್ರು ಏನು ಯೂಸ್ ಮಾಡಿದಾರೋ, ಪರ್ಫ್ಯೂಮು ಅಥವಾ ಹೇರ್ ಫ್ರೆಶ್ನರು, ವಾಟ್ ಎವರ್, ತುಂಬಾ ಚೆನ್ನಾಗಿ ಅನಿಸ್ತಾಯಿತ್ತು. ಹಾಗೆ ಇದೊಂದು ಯೂಜ್ ಪ್ರಾಪರ್ಟಿ. ಆ್ಯಕ್ಚುಲಿ ನಾವು ಹೊರಗೆ ನೋಡಿದ್ದಕ್ಕೂ ಒಳಗೆ ಬಂದಿದ್ದಕ್ಕೂ ತುಂಬ ಯೂಜ್ ಡಿಫ್ರೆನ್ಸ್ ಅಂತ ಅನಿಸುತ್ತೆ ನನಗೆ. ಸಿಕ್ಕಾಪಟ್ಟೆ ಬಿಗ್ ಪ್ರಾಪರ್ಟಿ. ಸೊ ಲೆಫ್ಟ್ ಸೈಡ್ಗೆ ಈ ಥರ ಒಂದು ಗೋಲ್ಡನ್ ಫಿನಿಷಿಂಗಲ್ಲಿ ಒಂದು ವಾಲ್ನ ಮಾಡಿದ್ದಾರೆ. ಅದು ಸಿಕ್ಕಾಪಟ್ಟೆ ಹೈ ಕ್ಯಾಚಿಯಾಗಿ ಕಾಣಿಸುತ್ತೆ. ಹಾಗೆ ಎದುರುಗಡೆ ನಿಮಗೊಂದು ಮಾರ್ಟ್ ಕೂಡ ಇದೆ. ಸೊ ಎವ್ರಿಡೇ ನೀಡ್ಸ್ ಏನಿದೆ ಅದನ್ನು ಶಾಪಿಂಗ್ ಮಾಡ್ಕೊಳ್ಳೋದಿಗೆ ನಿಮಗೆ ಒಂದು ಮಾರ್ಟ್ ಕೂಡ ಇದೆ. ಬಟ್ ಒಳಗೆ ಹೋಗಲಿಲ್ಲ ನಾವು, ಬಿಕಾಸ್ ನಮಗೆ ಅಷ್ಟು ಟೈಮ್ ಇರಲಿಲ್ಲ. 1-2 ಅವರ್ಸಲ್ಲಿ ನಾವು ಬರಬೇಕಿತ್ತು ವಾಪಸ್. ಸೊ ನಾವು ಮಾರ್ಟೆಲ್ಲ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗಲಿಲ್ಲ. ಫಸ್ಟು ನೋಡ್ಕೊಂಬಿಡೋಣ ಏನೇನಿದೆ ಅಂತ ಸ್ಟಾರ್ಟ್ ಮಾಡ್ಕೊಂಡ್ವಿ. ಆ್ಯಂಡ್ ನನಗೆ ಮಾಲ್ ಆಫ್ ಏಷ್ಯಾದಲ್ಲಿ ಇಷ್ಟ ಆಗಿದ್ದೇನಂತಂದರೆ ಈ ಥರ ಲೈಟ್ಸ್ಗಳು ಏನು ಯೂಸ್ ಮಾಡಿದ್ದಾರೆ. ಇದು ಆ್ಯಕ್ಚುಲಿ ಇದು ಒಂಥರ ಯೂನಿಕಾಗಿ ಕಾಣಿಸುತ್ತೆ. ಹಾಗೆ ತುಂಬ ದೊಡ್ಡ ಲೈಟ್ಸ್ಗಳನ್ನ ಹಾಕಿದ್ದಾರೆ, ಹ್ಯಾಂಗಿಂಗ್ ಲೈಟ್ಸ್ಗಳು ತುಂಬ ಡಿಫ್ರೆಂಟಾಗಿ ಕಾಣಿಸುತ್ತೆ. ಮತ್ತು ಆ್ಯಂಬಿಯನ್ಸಿಗೆ ಒಂದು ಒಳ್ಳೆ ಲುಕ್ಕನ್ನು ಕೊಡುತ್ತೆ ಅಂತ ಅನಿಸುತ್ತೆ. ಎಲ್ಲ ಫ್ಲೋರಲ್ಲೂ ಬೇರೆ ಬೇರೆ ಥರ ಇದೆ, ತುಂಬ ಐ ಕ್ಯಾಚಿಯಾಗಿ ಅಂತ ನನಗೆ ಅನ್ನಿಸ್ತು. ಹಾಗೆ ಈ ಥರ ಗ್ರೀನರಿ, ಆರ್ಟಿಫಿಷಿಯಲ್ ಪ್ಲ್ಯಾಂಟ್ಸ್ ಏನಿದೆ ಇದನ್ನು ಕೂಡ ಯೂಸ್ ಮಾಡಿದ್ದಾರೆ. ಇದಂತೂ ತುಂಬ ಒಂದು ನೇಚರಿಗೆ ಏನು ಹತ್ರ ಆಗೋ ಥರ ಒಂದು ಕಾನ್ಸೆಪ್ಟಲ್ಲಿ ಮಾಡಿದ್ದಾರೆ ಅಂತ ಅನಿಸುತ್ತೆ. ತುಂಬಾ ಆ್ಯಕ್ಚುಲಿ ಚೆನ್ನಾಗಿರುತ್ತೆ. ಅಲ್ಲಿ ಕೂತ್ಕೊಂಡು ಮಾತಾಡೋದಕ್ಕೆ, ಟೈಮ್ ಸ್ಪೆಂಡ್ ಮಾಡೋದಕ್ಕೆ ತುಂಬಾ ಚೆನ್ನಾಗಿ ಅನಿಸುತ್ತೆ ಈ ಥರ ಆ್ಯಂಬಿಯನ್ಸ್ ಇರೋದು. ಸೊ ಇಲ್ಲಿ ನೀವು ನೋಡ್ಬೋದು, ನಾನು ಪ್ರೀವಿಯಸ್ ಹೇಳ್ದಂಗೆ ಈ ಥರ ಆರ್ಟ್ ವರ್ಕ್ ನಂಗೆ ತುಂಬ ಇಷ್ಟ ಆಗುತ್ತೆ ಅಂತ ಹೇಳಿದ್ನಲ್ಲ. ಸೊ ನೋಡಿ, ಈ ಥರದ್ದು ತುಂಬ ಒಂದು ಐ ಕ್ಯಾಚಿಯಾಗಿ ಕಾಣಿಸುತ್ತೆ. ಒಂದು ಡಿಫ್ರೆಂಟ್ ಯೂನಿಕ್ ಲುಕ್ಕನ್ನೇ ಕೊಡುತ್ತೆ ಆ ಒಂದು ಸ್ಪೇಸಿಗೆ ಅಂತ ಅನಿಸುತ್ತೆ. ಆ್ಯಂಡ್ ಇದು ಫಸ್ಟ್ ಟೈಮ್ ನಾನು ನೋಡಿದ್ದು ಈ ಥರದ್ದು ಒಂದು ಆರ್ಟ್ ವರ್ಕ್ನ. ಸೊ ಹಾಗೆ ಮೇಲಿಂದ ನಿಂತ್ಕೊಂಡ್ರೆ ನಿಮ್ಗೆ ಈ ಥರ ಕಾಣಿಸುತ್ತೆ. ಫೋಟೋ ತೆಗೊಳೋಕ್ಕಂತೂ ಒಂದು ಒಳ್ಳೆ ಪ್ಲೇಸ್ ಅಂತಲೇ ಹೇಳ್ಬೋದು. ಆಲ್ಮೋಸ್ಟ್ ಅಲ್ಲಿದ್ದವ್ರು ಎಲ್ಲರೂ ಫೋಟೋಶೂಟ್ ಮಾಡ್ಕೊತಾನೆ ಇದ್ದರು. ಬಟ್ ನಾವು ಫಸ್ಟ್ ಎಲ್ಲನೂ ಎಕ್ಸ್ಪ್ಲೋರ್ ಮಾಡ್ಕೊಂಬರೋಣ, ನೆಕ್ಸ್ಟು ವಿಲ್ ಗೋ ಫಾರ್ ಫೋಟೋ ಸೆಷನ್ ಅಂತಲೇ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದು. ಸೊ ಹಾಗೆ ನನ್ನ ಹಸ್ಬೆಂಡ್ ನೋಡೋಣ ಇಲ್ಲಿ ಡ್ರೆಸ್ಸಸ್ ಎಲ್ಲ ಏನು ಪ್ರೈಸ್ ಇರುತ್ತೆ ಚೆಕ್ ಮಾಡೋಣ ಅಂತ ಹೋದರು. ಬಟ್ ಅಲ್ಲಿ ಒಂದು ಶರ್ಟಿಗೆ 18,000 to 20,000, 25,000 ಹೀಗೆಲ್ಲ ಇದೆ. ಬಟ್ ನಾವಿಬ್ಬರು ಡ್ರೆಸ್ಗಳಿಗೆಲ್ಲ ಅಷ್ಟೊಂದು ಇನ್ವೆಸ್ಟ್ ಮಾಡಲ್ಲ, ನಾಟ್ ವರ್ತ್ ಅಂತಲೂ ಅನಿಸುತ್ತೆ ಡ್ರೆಸ್ಗಳಿಗೆ ಅಷ್ಟೊಂದು ಇನ್ವೆಸ್ಟ್ಮೆಂಟ್ ಮಾಡೋದು. ಯಾಕಂದರೆ ಒಂದು ಥ್ರೈಸ್ ಹಾಕೋದೇ ಹೆಚ್ಚು ನಾವುಗಳು, ಅದಾದಮೇಲೆ ಅದನ್ನು ಮೋಸ್ಟ್ ಪ್ರಾಬಬ್ಲಿ ಟಚ್ ಕೂಡ ಮಾಡಲ್ಲ ಅನಿಸುತ್ತೆ. ಸೊ ಹಾಗಾಗಿ ನಾವು ಅಲ್ಲಿಂದ ಹೊರಟ್ವಿ. ಹಾಗೆ ನಾನು ಹೇಳ್ದಂಗೆ ಇಲ್ಲೂ ಕೂಡ ಒಂದು ಹ್ಯಾಂಗಿಂಗ್ ಲೈಟ್ ಇದೆ. ಸೊ ಇದು ಏನಂತಾರೆ ಅಂತ ನನಗೆ ಗೊತ್ತಿಲ್ಲ, ಬಟ್ ಇದೊಂದು ನನಗೆ ತುಂಬಾ ಇಷ್ಟ ಆಯಿತು.
ಸೊ ತುಂಬ ಯೂನಿಕಾಗಿ ಕೂಡ ಇದೆ, ಇದು ತುಂಬ ಲೆಂತಿಯಾಗಿ ಕೂಡ ಇದೆ. ಸೊ ಇಲ್ಲೊಂದು ವಿಡಿಯೋ ಅಟ್ಯಾಚ್ ಮಾಡಿದ್ದೀನಿ ನೋಡಿ, ಫ್ರೆಶ್ನರ್ ಹೇಗೆ ಸ್ಪ್ರೇ ಆಗ್ತಾನೆ ಇರುತ್ತೆ, ನಾನು ಅಬ್ಸರ್ವೇ ಮಾಡಿರಲಿಲ್ಲ. ಸೊ 10 to 15 ಮಿನಿಟ್ಸ್ ಒಂದ್ಸರಿ ಆ ಫ್ರೆಶ್ನರ್, ಹೇರ್ ಫ್ರೆಶ್ನರ್ ಏನಿರುತ್ತೆ ಇದು ಸ್ಪ್ರೇ ಆಗ್ತಿರುತ್ತೆ. ಸೊ ಅದು ಆ ರೀಸನಿಂದ ಅಷ್ಟೊಂದು ಆ ಸ್ಮೆಲ್ ತುಂಬ ಚೆನ್ನಾಗಿರುತ್ತೆ, ಲಾಂಗ್ ಟೈಮ್ ಇರುತ್ತೆ ಅನ್ನೋದಕ್ಕೆ ಪ್ರಾಬಬ್ಲಿ ಅದನ್ನು ಅವರು ಮಾಡ್ಕೊಂಡಿದ್ದಾರೆ. ಎವ್ರಿ ಫ್ಲೋರ್ ನಿಮಗೆ ಅರೌಂಡ್ 20+ ಅಷ್ಟು ಶಾಪ್ಸ್ ಇದೆ ಅಂತ ಅನಿಸುತ್ತೆ. ಎಲ್ಲ ಕ್ಯಾಟಗರಿ, ಎಲ್ಲ ಬ್ರ್ಯಾಂಡ್ಸು ಕೂಡ ಇದೆ. ಸ್ಕಿನ್ ಕೇರ್ ಆಗಿರ್ಬೋದು, ಫುಟ್ವೇರ್ ಆಗಿರ್ಬೋದು, ಡ್ರೆಸ್ಸಸ್ ಆಗಿರ್ಬೋದು, ಸಲೂನ್, ಸೊ ಈ ಥರ ಎಲ್ಲ ಥರದ ಡಿಫ್ರೆಂಟ್ ಕೈಂಡ್ಸ್ ಆಫ್ ಕ್ಯಾಟಗರಿ ಬ್ರ್ಯಾಂಡ್ಸ್ ಶಾಪ್ಗಳು ನಾವಿಲ್ಲಿ ನೋಡ್ಬೋದು. ಸೊ ಇಲ್ಲಿ ಮಾಲ್ ಆಫ್ ಏಷ್ಯಾದ ಮೇಜರ್ ಒಂದು ವಾಲ್ ಏನಿದೆ ಅದ್ರದ್ದು ಟಾಪ್ ಆ್ಯಂಗಲ್ ಕಾಣಿಸುತ್ತೆ. ಸೊ ಇಲ್ಲಿ ಕೆಲವೊಂದಷ್ಟು ಜನ ಫೋಟೋಸ್ ಕೂಡ ತೊಗೊತಾ ಇದ್ದಾರೆ. ಬಟ್ ಫೋಟೋಸ್ ಟಾಪ್ ಆ್ಯಂಗಲಿಂದ ಹೇಗೆ ಬರುತ್ತೋ ಗೊತ್ತಿಲ್ಲ, ಬಟ್ ವ್ಯೂ ತುಂಬ ಚೆನ್ನಾಗಿದೆ, ನೋಡ್ಬೋದು ನೀವು. ಇದು ಆ್ಯಕ್ಚುಲಿ ಕೆಳಗಿಂದ ನಾನು ತೋರಿಸ್ತೀನಿ, ತುಂಬ ಚೆನ್ನಾಗಿದೆ ಈ ವಾಲ್. ಆ್ಯಕ್ಚುಲಿ ಇದು ಸೆಂಟರ್ ಆಫ್ ದ ಅಟ್ರಾಕ್ಷನ್ ಅಂತ ಹೇಳ್ಬೋದು. ತುಂಬ ಗ್ರೀನರಿಯಾಗಿ, ಮತ್ತು ಆ ಒಂದು ಡಿಸ್ಪ್ಲೇ ಏನಿದೆ ಇದು ತುಂಬ ಲೈವ್ ಆಗಿ ಅನಿಸುತ್ತೆ. ಸೊ ಇದು ಆ್ಯಕ್ಚುಲಿ ತುಂಬ ಐ ಕ್ಯಾಚಿ ಅಂತ ಅನಿಸೋದು. ಮತ್ತು ಇದು ಮಾಲ್ ಆಫ್ ಏಷ್ಯಾ ಅಂತ ಬಂದಾಗ ಒಂದು ಮೇಯ್ನ್ ವಾಲ್ ಅಂತಲೇ ಹೇಳ್ಬೋದು. ಸೊ ಲಾಸ್ಟ್ ಫ್ಲೋರ್ ಬಂದು ನಿಮಗೆ ಫುಡ್ ಏರಿಯಾ. ಸೊ ಇದು ಲಾಸ್ಟ್ ಫ್ಲೋರ್. ಹಾಗೆ ಫುಡ್ ಏರಿಯಾ ಜೊತೆಗೆ ನಿಮಗೆ ಪ್ಲೇ ಏರಿಯಾ ಕೂಡ ಇಲ್ಲಿದೆ. ಸೊ ಇದು ನಿಮಗೆ ಸ್ವಲ್ಪ ಯೂಜಾಗೆ ಮಾಡಿದ್ದಾರೆ, ಅಂದರೆ ಕೂತ್ಕೊಂಡು ತಿನ್ನೋದಕ್ಕೆ ಸ್ಪೇಷಿಯಸ್ ಆಗಿ ಇದೆ. ಹಾಗೆ ತುಂಬ ಡಿಫ್ರೆಂಟ್ ಸ್ಟೈಲ್ಸ್ ಆಫ್ ಫುಡ್ ಆಗಿರ್ಬೋದು, ಮತ್ತು ಸ್ನ್ಯಾಕ್ಸ್ ಆಗಿರ್ಬೋದು, ಈ ಥರದ್ದು ತುಂಬ ಶಾಪ್ಸ್ ಇದೆ ಇಲ್ಲಿ. ಆ್ಯಕ್ಚುಲಿ ಹೆಸರೇ ಕೇಳಿರಲಿಲ್ಲ ಎಷ್ಟೊಂದು, ಅಂಥದ್ದೆಲ್ಲ ನೋಡಿದೆ ನಾನು. ಅದರ್ವೈಸ್ ನಮಗೆ ಗೊತ್ತಿರೋ ಹಾಗೆ ಬರ್ಗರ್ ಕಿಂಗ್ ಆಗಿರ್ಬೋದು, ಮತ್ತು ಡಾಮಿನೋಸ್, ಈ ಥರದ ರೆಗ್ಯುಲರ್ ಏನಿದೆ ಅದು ಕೂಡ ಇದೆ. ಸೊ ನಾವು ಅರೌಂಡು ಲಂಚ್ ಟೈಮಿಗೆ ಹೋಗಿದ್ದರಿಂದ ಏನಾದರೂ ಲಂಚೇ ಮಾಡ್ಕೊಳ್ಳೋಣ, ನಾರ್ಮಲ್ ಬೇರೆ ಏನು ಬೇಡ ಅಂಥೇಳಿ ನಾವು ಲಂಚ್ಗೆ ಪ್ಲ್ಯಾನ್ ಮಾಡ್ಕೊಂಡ್ವಿ. ಬಟ್ ತುಂಬ ರಶ್ ಇದ್ದಿದ್ದರಿಂದ ಬೇರೆ ಏನಾದರೂ ತಿನ್ಕೊಂಡು ಆಮೇಲೆ ಲಂಚ್ಗೆ ಹೋಗೋಣ ಅಂತ ಹೇಳಿ ನಾವಿಲ್ಲಿ ಒಂದು ಮಿಲ್ಕ್ ಶೇಕ್ನ ಆರ್ಡರ್ ಮಾಡೋದಕ್ಕೆ ನೋಡ್ತಾ ಇದ್ದೀವಿ. ಬಟ್ ಎಲ್ಲ ಕಡೆನೂ ಕ್ರೌಡ್ ಇದೆ. ಸೊ ಇದೊಂದು ನನಗೆ ತುಂಬ ಇಷ್ಟ ಆಗಿದ್ದಂಥ ಲೈಟ್, ತುಂಬ ಚೆನ್ನಾಗಿದೆ, ತುಂಬ ಲೈಟ್ ವೆಯ್ಟಾಗಿ ಕಾಣಿಸ್ತಾ ಇದೆ. ಬಟ್ ತುಂಬಾ ಎಕ್ಸ್ಪೆನ್ಸಿವ್ ಇರುತ್ತೆ ಅಂತ ಅನಿಸುತ್ತೆ. ಸೊ ನೆಕ್ಸ್ಟ್ ನಾವು ಬಂದಿದ್ದು ಪ್ಲೇ ಏರಿಯಾಗೆ. ಇಲ್ಲೆಲ್ಲ ಏನೇನು ಗೇಮ್ಸ್ ಇದೆ ನೋಡೋಣ ಅಂಥೇಳಿ. ಬಟ್ ಇಲ್ಲೂ ಸೇಮ್ ನಿಮಗೆ ಲೂಲು ಮಾಲೆಲ್ಲ ಹೇಗೆ ಕಾರ್ಡ್ನ ಪರ್ಚೇಸ್ ಮಾಡ್ತಿರೋ ಹಾಗೆ ಪರ್ಚೇಸ್ ಮಾಡಿ ಗೇಮ್ಸ್ ಆಡಬೇಕಾಗುತ್ತೆ. ಸೊ ನಾವು ಫಸ್ಟ್ ಹೆಂಗಿದೆ ನೋಡೋಣ ಅಂತ ಬಂದ್ವಿ. ಆಲ್ಮೋಸ್ಟ್ ನನಗೆ ಅನಿಸಿದ್ದು ಈ ಮಾಲ್ ಆಫ್ ಏಷ್ಯಾ ಆಗಲಿ, ಲೂಲು ಮಾಲ್ ಆಗಲಿ, ಇದೆಲ್ಲನೂ ಅರೌಂಡ್ ಒಂದು 3-4 hours ಟೈಮ್ ಬೇಕಾಗುತ್ತೆ ನಾವು ಕಂಪ್ಲೀಟಾಗಿ ನೋಡ್ಕೊಂಬರ್ತೀವಿ ಅಂತ ಹೇಳೋದಾದರೆ.
ನಮಗೆ ಒಂದು 2 hours ಟೈಮ್ ಇದ್ದಿದ್ದರಿಂದ ಅಷ್ಟೇ ನಾವು ಬೇಗ ಬೇಗ ಬಂದ್ವಿ. ಆರ್ ಎಲ್ಸ್ ನೀವು ಎಲ್ಲ ಕಡೆನೂ ಹೋಗಿ ಬರ್ತೀರಾ ಅಂದರೆ ತುಂಬ ಟೈಮ್ ಹಿಡಿಯುತ್ತೆ ಆ್ಯಕ್ಚುಲಿ. ಆ್ಯಕ್ಚುಲಿ ಇಲ್ಲೊಂದು ಸೀನ್ ಆಯಿತು. ಸೊ ಲಂಚ್ ಲೇಟ್ ಆಗುತ್ತೆ ಅಂತ ಹೇಳಿ ನಾವು ಬರ್ಗರ್ ಕಿಂಗಿಗೆ ಬಂದ್ವಿ. ಸೊ ಬರ್ಗರಲ್ಲಿ ನಮಗೆ ಅಲ್ಲಿ ಡಿಸ್ಪ್ಲೇ ಕೊಟ್ಟಿರ್ತಾರೆ ಏನೆಲ್ಲ ಬೇಕು, ಹಾಗೆ ಕಾಂಬೋ ಥರ ಇರುತ್ತೆ. ಸೊ ಕಾಂಬೋ ನೋಡಿ ನಾವು ಸೆಲೆಕ್ಟ್ ಮಾಡ್ಕೋಬೋದು, ಅವ್ರು ಇಂಡಿವಿಜುವಲ್ ಆಗಿ ಕೂಡ ನಾವೇ ಸೆಲ್ಫ್ ಆರ್ಡರ್ ಮಾಡ್ಬೋದು. ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ. ಬಟ್ ಇಲ್ಲಿ ಹೆಂಗಿದೆ ಅಂದರೆ ಅಲ್ಲಿ ಏನು ಡಿಸ್ಪ್ಲೇ ಹಾಕಿದ್ದಾರೆ ಅದು ಆ್ಯಕ್ಚುಲಿ ನಾವು ಕಾಂಬೋನ ಸೆಲೆಕ್ಟ್ ಮಾಡಿಕೊಂಡ್ರೆ ಕಾಂಬೋ ನಮಗೆ ಸಿಗೋಲ್ಲ, ಅಂದರೆ ಇಂಡಿವಿಜುವಲ್ ಆಗಿ ಆ್ಯಡ್ ಮಾಡಬೇಕಾಗುತ್ತೆ. ಮತ್ತು ಏನಕ್ಕೆ ಅದು ಡಿಸ್ಪ್ಲೇ ಮಾಡಿದ್ದಾರೆ ಅಂತ ನನಗಂತೂ ಅರ್ಥ ಆಗಲಿಲ್ಲ. ನನ್ನ ಜೊತೆ ಒಂದು 2-3 ಕಸ್ಟಮರ್ ಕೂಡ ವಾಯ್ಸ್ ರೈಸ್ ಮಾಡಿದ್ರು. ಸೊ ನಂಗೆ ಇಷ್ಟ ಆಗಲಿಲ್ಲ ಅದು. ಇಂಡಿವಿಜುವಲ್ ಆಗಿ ತೊಗೊಳೋದಾದರೆ ಕಾಂಬೋ ಒಂದು ಏನಕ್ಕೆ ತೋರಿಸ್ತಾರೆ ಅಲ್ವಾ. ಸೊ ಅಲ್ಲಿಂದ ಮತ್ತೆ ವಾಪಸ್ ಬಂದು ಇಲ್ಲೇ ಲಂಚ್ ಮಾಡ್ಕೊಳ್ಳೋಣ, ಲೇಟಾದರೂ ಪರವಾಗಿಲ್ಲ ಅಂತ ಹೇಳಿ ವೆಯ್ಟ್ ಮಾಡಿ ಹೈದ್ರಾಬಾದಿ ದಮ್ ಬಿರಿಯಾನಿನ ತೊಗೊಂಡ್ವಿ. ಬಟ್ ಇಲ್ಲೂ ನನಗೆ ಅನಿಸಿದ್ದು ವರ್ತಿಲ್ಲ. ರೈಸ್ಗಿನ್ನ ಮಸಾಲೆನೇ ಜಾಸ್ತಿ ಇದೆ, ಒಬ್ರಿಗೂ ಅದು ಹೊಟ್ಟೆ ತುಂಬಲ್ಲ ಅಂತ ಅನಿಸ್ತು. ಮತ್ತು ಪ್ರೈಸ್ ಕೂಡ ಜಾಸ್ತಿ ಅಂತ ಅನಿಸ್ತು. ಓಕೆ, ಒಂದು ಎಕ್ಸ್ಪೀರಿಯನ್ಸ್ ಅಲ್ವಾ ಅಂತ ಹೇಳಿ ತಿಂದ್ಕೊಂಡು ಬಂದ್ವಿ. ಸೊ ನನ್ನ ಹಸ್ಬೆಂಡೇ ಬಂದಾಗಿಂದನೂ ಆ ಕ್ಯಾರಿ ಬ್ಯಾಗ್ನ ಹಾಕ್ಕೊಂಡಿದ್ರು. ಸೊ ನಾನೊಂದು ಸ್ವಲ್ಪ ಹೊತ್ತು ಹಾಕ್ಕೋತೀನಿ, ನಿಮಗೂ ಬ್ಯಾಕ್ ಪೇನ್ ಬರುತ್ತೆ ಅಂತ ಹೇಳಿ ನಾನು ಇಸ್ಕೊಂಡು ಹಾಕ್ಕೊಂಡೆ. ಆ್ಯಕ್ಚುಲಿ ನನಗೆ ಸ್ವಲ್ಪ ಹ್ಯಾಂಡಲ್ ಮಾಡೋದು ಕಷ್ಟ ಆಗುತ್ತೆ, ಅವ್ರಿಗೆ ಆರಾಮ್ ಅನಿಸುತ್ತೆ. ಬಟ್ ನನಗೆ ಸ್ವಲ್ಪ ಬ್ಯಾಗು ಮತ್ತು ಪಾಪು ಇಬ್ಬರದು ವೆಯ್ಟ್ ಸ್ವಲ್ಪ ಅಷ್ಟೊಂದು ಕಂಫರ್ಟಬಲ್ ಆಗಿ ಅನಿಸೋದಿಲ್ಲ. ಸೊ ಮೇಲೆಲ್ಲ ನೋಡಿಕೊಂಡು ಕೆಳಗೆ ಬಂದ್ವಿ. ಸೊ ಕೆಳಗಿಂದ ಈ ಥರ ಕಾಣಿಸುತ್ತೆ ನಿಮಗೆ. ತುಂಬಾ ಚೆನ್ನಾಗಿದೆ, ತುಂಬ ಒಂಥರ ಫ್ರೆಶ್ ಎನ್ವೈರ್ನ್ಮೆಂಟ್ ಅನ್ನೋ ಥರ ಕಾಣಿಸುತ್ತೆ. ಐ ಥಿಂಕ್ ಈ ವಿಡಿಯೋದಲ್ಲಿ ನಾನು ಎಲ್ಲ ಫ್ಲೋರ್ನ ಕವರ್ ಮಾಡಿದ್ದೀನಿ. ಏನೇನು ತುಂಬ ಡಿಫ್ರೆಂಟಾಗಿ ಕಾಣಿಸಿದೆ ಎಲ್ಲನೂ ಕವರ್ ಮಾಡಿದ್ದೀನಿ ಅಂತ ಅಂದ್ಕೊತೀನಿ. ಸೊ ಒನ್ ಆಫ್ ದ ಮೇಜರ್ ಒಂದು ಅಟ್ರ್ಯಾಕ್ಷನ್ ವಾಲ್ ಅಂದರೆ ನಾನು ಹೇಳ್ದಂಗೆ ಈ ವಾಲ್ ಏನಿದೆ ಇದು. ಸೊ ತುಂಬಾ ಚೆನ್ನಾಗಿ ಅನಿಸುತ್ತೆ, ಒಂದು ಬೇರೆ ಕಂಟ್ರಿ ಫೀಲೇ ಸಿಗುತ್ತೆ ಅಲ್ಲಿ ಆ್ಯಕ್ಚುಲಿ. ಆ್ಯಂಡ್ ನಾನು ಹೇಳ್ದಂಗೆ ಈ ಥರ ಸಣ್ಣ ಪುಟ್ಟ ಆರ್ಟ್ ವರ್ಕ್ಗಳು ನನಗೆ ತುಂಬ ಇಷ್ಟ ಆಗಿದ್ದು. ಸಣ್ಣ ಪುಟ್ಟ ಅಂತ ಹೇಳೋಕ್ಕೆ ಬರಲ್ಲ, ತುಂಬ ದೊಡ್ಡ ದೊಡ್ಡ ಆರ್ಟ್ ವರ್ಕ್ ಅಂತ ಹೇಳ್ಬೋದು. ಸಾರಿ, ನಾನು ಸಣ್ಣ ಪುಟ್ಟ ಅಂತ ಹೇಳ್ತಾ ಇದ್ದೀನಿ. ಇಟ್ಸ್ ಅ ಬಿಗ್ ಆರ್ಟ್ ವರ್ಕ್ ಆ್ಯಕ್ಚುಲಿ. ಸೊ ಈ ಥರದ ಆರ್ಟ್ ವರ್ಕು ತುಂಬಾ ಚೆನ್ನಾಗಿ ಒಂದು ಮಾಲಿಗೆ ಲಕ್ಸುರಿ ಲುಕ್ಕನ್ನೇ ಕೊಡ್ತಾ ಇದೆ. ಸೊ ಇದಿಷ್ಟು ಕಂಪ್ಲೀಟ್ ವೀಡಿಯೋನ ನಾನು ಕವರ್ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಸೊ ಮುಗಿಸಿ ಅರೌಂಡ್ ಒಂದು 2 hours ಸ್ಪೆಂಡ್ ಮಾಡಿದ್ವಿ ಅಂತ ಅನಿಸುತ್ತೆ. ಆ್ಯಕ್ಚುಲಿ ಕಾರ್ ಪಾರ್ಕಿಂಗಿಗೆ 1 hourಗೆ 120 rupees ಇದೆ, ಬೈಕಿಗೆಲ್ಲ 50 rupees ಇದೆ. ನೀವು 1 hour ಎಕ್ಸ್ಟೆಂಡ್ ಆಗ್ತಿದ್ದಂಗೆ 50 rupees ಎಕ್ಸ್ಟ್ರಾ ಕೂಡ ಆಗ್ತಾ ಹೋಗುತ್ತೆ. ಸೊ ಇದು ಪಾರ್ಕಿಂಗ್ ಡೀಟೇಲ್ಸ್. ನಾವೊಂದು 2 hours ಇದ್ವಿ. ಸೊ ನಮಗೆ ಕಾರ್ ಆಗಿದ್ದರಿಂದ 170 rupees ಚಾರ್ಜ್ ಮಾಡಿಕೊಂಡ್ರು. ಸೊ ಇದಾಗಿತ್ತು ನನ್ನ ಒಂದು ಮಾಲ್ ಆಫ್ ಏಷ್ಯಾದ ವಿಡಿಯೋ. ಹೋಪ್ ಎಲ್ರಿಗೂ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತಾ, ನನ್ನ ವಿಡಿಯೋ ಹೇಗೆ ಬರ್ತಿದೆ ಅಂತ ಹೇಳಿ ನನಗೆ ಕಮೆಂಟನ್ನು ಮಾಡಿ. ಸೊ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲವ್ ಯು ಆಲ್.